ಊಟಿ ಟೂರ್ನ 3ನೇ ದಿನ ಇವತ್ತು. ಆ್ಯಕ್ಚುಲಿ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ದೀವಿ, ಯಾಕಂದರೆ ಹಾಸನ್ಗೆ ಇವತ್ತು ಹೊರಡಬೇಕು. ಅದಕ್ಕಿಂತ ಮುಂಚೆ ನಾವಿದ್ದ ರೂಮ್ನ ವಿಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು 2 ಬೆಡ್ರೂಮ್ ಇದೆ, ಆಮೇಲೆ ಒಂದು ಹಾಲ್ ಕೂಡ ಇದೆ. ಹಾಲು ಮತ್ತು ಎಲ್ಲ ರೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಹೈಜೀನ್ ಆಗಿತ್ತು. ಫ್ಲೋರ್ ಬಂದುಬಿಟ್ಟು ವುಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕೋಲ್ಡು, ವಿತೌಟ್ ಸಾಕ್ಸ್ ಅಂತೂ ನಡೆಯೋಕ್ಕೆ ಆಗೋಲ್ಲ, ಅಷ್ಟು ಕೋಲ್ಡ್ ಇತ್ತು. ಈ ರೂಮ್ಸ್ ಬಂದುಬಿಟ್ಟು ಆ್ಯಕ್ಚುಲಿ ಅಪಾರ್ಟ್ಮೆಂಟ್ ಟೈಪು, ತುಂಬ ಚೆನ್ನಾಗಿದೆ. ಸಿಟಿ ಹತ್ರನೇ ಇರೋದು, ಇದೆಲ್ಲ ಬೊಟಾನಿಕಲ್ ಗಾರ್ಡನ್ಗೆ ಒಂದು 3 ಕಿಲೋಮೀಟ್ರ್ ಅಷ್ಟೇ ಇರೋದು. ಇದು ನಾವಿದ್ದು ಪ್ಲೇಸ್ ಬಂದುಬಿಟ್ಟು ಲೈಕ್ ರೆಸಿಡೆನ್ಷಿಯಲ್ ಏರಿಯಾ ಇದು, ಅಂದರೆ ಕಾಟೇಜಸ್ಸು ಇದೆ, ಮನೆಗಳು ಇದ್ದಾವೆ, ಹೋಟ್ಲ್ಗಳು ಇದ್ದಾವೆ, ಮತ್ತು ರೋಡ್ ಬಂದುಬಿಟ್ಟು ತುಂಬ ಚಿಕ್ಕದು. ಪಾರ್ಕಿಂಗ್ ಅಂತ ಬಂದರೆ ಪಾರ್ಕಿಂಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಒಂದು 4-5 ಕಾರ್ ಆರಾಮಾಗಿ ಇಲ್ಲಿ ನಿಲ್ಲಿಸ್ಕೋಬೋದು. ಬ್ರೇಕ್ಫಾಸ್ಟ್ ಅಂತ ಬಂದರೆ ಎ ಟು ಬಿನೇ ನಮಗೆ ಚೆನ್ನಾಗಿ ಅನಿಸಿದ್ದು. ಇನ್ನೆಲ್ಲ ಹೋಟ್ಲುಗಳು ಅಷ್ಟೊತ್ತಿಗೆ ಅಲ್ಲಿ ಬ್ರೇಕ್ಫಾಸ್ಟ್ ಅಂತೂ ಅಷ್ಟೊಂದು ಚೆನ್ನಾಗಿ ಇರೋದೇ ಇಲ್ಲ. ನಾನ್ ವೆಜ್ ಹೋಟೆಲ್ಗಳಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾವೆ ಅಲ್ಲಿ. ಊಟಿ ಟೂರ್ದು ಇವತ್ತು 3ನೇ ದಿನ. ಆ್ಯಕ್ಚುಲಿ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಪೈನ್ ಫಾರೆಸ್ಟ್ನ ಊಟಿಗೆ ಹೋಗುವಾಗಲೇ ನಾವು ನೋಡ್ಕೊಂಡು ಹೋಗೋಣ ಅಂತ ಇದ್ವಿ, ಬಟ್ ಆಗಲಿಲ್ಲ. ಸೊ ಮನೆಗೆ ಹೋಗುವಾಗ ನೋಡ್ಕೊಂಡು ಹೋಗೋಣ ಅಂತ ಇದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಹಾಸನ ಕಡೆಗೆ. ಊಟಿಯಿಂದ ಪೈನ್ ಫಾರೆಸ್ಟ್ ಬಂದಿದ್ದೀವಿ. ಚೆನ್ನಾಗಿದೆ, ಈ ಸತಿ ತುಂಬ ಕ್ಲೀನಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಅಂದರೆ ಕ್ಲೀನಾಗಿ ಇರಲಿಲ್ಲ, ಎಲ್ಲ ವುಡ್ಗಳೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ರು. ಇವಾಗ ಯಾಕಂದರೆ ಟಿಕೆಟ್ ಮಾಡಿದ್ದಾರೆ, ಮುಂಚೆ ಟಿಕೆಟ್ ಇರಲಿಲ್ಲ. ಇದು ಟಿಕೆಟ್ ಬಂದುಬಿಟ್ಟು 40 ರೂಪಾಯಿ, ಪಾರ್ಕಿಂಗ್ ಏನು ಇರೋಲ್ಲ, ಅಲ್ಲಲ್ಲೇ ನಿಲ್ಲಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಮತ್ತು ಬೆಳಿಗ್ಗೆ ಬರಬೇಕು, ಒಂದು 10 ಗಂಟೆ ಒಳಗಡೆ, ಒಂದು 9 ಗಂಟೆ ಒಳಗಡೆ ಬಂದರೆ ಒಳ್ಳೆಯ ಫೋಟೋಸ್ ಬರುತ್ತೆ. ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಿಗ್ಗೆ ಬಂದರೆ, ಯಾಕಂದರೆ ಬಿಸಿಲು ಕಮ್ಮಿ ಇರುತ್ತಲ್ವ, ಅಲ್ಲೆಲ್ಲ ಲೇಕ್ ಇರುತ್ತೆ, ಹಂಗೆ ನಡ್ಕೊಂಡು ಹೋಗ್ಬೋದು ಅಂತ ಏನು ಸ್ಲಿಪ್ಪರಿ ಏನಿಲ್ಲ. ಪೈನ್ ಫಾರೆಸ್ಟ್ನ ನೋಡಿಕೊಂಡು ನಾವು ಬಂದುಬಿಟ್ಟು ಇಲ್ಲಿ ಶೂಟಿಂಗ್ ಪಾಯಿಂಟ್ ಅಂತ ಇದು ಫೇಮಸ್, ಇದು ಇಲ್ಲಿ ಬಂದಿದ್ವಿ. ನಾವು ಇದು ಆಲ್ರೆಡಿ ನೋಡಿದ್ವಿ, ಅದರಿಂದ ಅಲ್ಲಿ ಹೋಗಲಿಲ್ಲ ಒಳಗಡೆ, ಸುಮ್ಮನೆ ಇಲ್ಲಿಂದನೇ ವೀಡಿಯೋ ಮಾಡಿಕೊಂಡೆ, ಜಸ್ಟ್ ನಿಮಗೆ ತೋರಿಸೋಣ ಅಂತ. ಇದ್ರ ಬಂದುಬಿಟ್ಟು ಎಂಟ್ರಿ ಫೀಸ್ ಬಂದುಬಿಟ್ಟು ಮುಂಚೆ 20 ರೂಪೀಸ್ ಇತ್ತು, ಇವಾಗ 30 ರೂಪೀಸ್ ಮಾಡಿದೆ. ಈ ಪ್ಲೇಸ್ಗಳೆಲ್ಲ ಆ್ಯಕ್ಚುಲಿ ಪೈಕಾರ ರೋಡಲ್ಲೇ ಬರೋದು, ಅಂದರೆ ಊಟಿಯಿಂದ ಈ ಕಡೆ ಮೈಸೂರಿಗೆ ಹೋಗೋ ರೂಟಲ್ಲೇ ಬರೋದು, ಎಲ್ಲ ಲೆಫ್ಟ್ ಸೈಡಲ್ಲೇ ಬರೋದು, ಎಲ್ಲ ಪೈಕಾರ ರೋಡಲ್ಲೇ ಬರೋದು. ಅಲ್ಲಿಂದ ನಾವು ಇವಾಗ ಪೈಕಾರ ಬೋಟ್ ಹೌಸ್ಗೆ ಬಂದಿದ್ದೀವಿ. ಪೈಕಾರ ಬೋಟ್ ಹೌಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ಪೀಡ್ ಬೋಟು, ಫ್ಯಾಮಿಲಿಗೆ ಅಂತ ದೊಡ್ಡ ಬೋಟ್ ಇರುತ್ತೆ. ನಾವು ಆ್ಯಕ್ಚುಲಿ ಹೋಗೋಣ ಅಂತ ಇದ್ವಿ, ಮಗು ಇರೋದ್ರಿಂದ ನಮಗೆ ಧೈರ್ಯ ಮಾಡೋಕ್ಕಾಗಲಿಲ್ಲ, ರಿಸ್ಕ್ ಬೇಡ ಅಂತ ಸುಮ್ಮನೆ ಜಸ್ಟ್ ನೋಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಅಲ್ಲಿಂದ ಮೈಸೂರಿಗೆ ಹೊರಟ್ವಿ. ನಾವೀಗ ಮೈಸೂರಿಗೆ ಬಂದು ತಲುಪಿದ್ದೀವಿ. ನಂಜನಗೂಡಿಂದ ಹೋಟ್ಲಿಗೆ ಹುಡುಕ್ತಾ ಇದ್ದೀವಿ, ಆ ಹೋಟ್ಲಿಗೆ ಹೋಗೋಣ, ಈ ಹೋಟ್ಲಿಗೆ ಹೋಗೋಣ ಅಂತ. ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಚೂಸ್ ಮಾಡಿಕೊಂಡು ಗೂಗಲ್ನಲ್ಲಿ ಹುಡುಕ್ತಾ ಇರಬೇಕಾದ್ರೆ ನಮ್ಗೆ ಸಿಕ್ಕಿದೆ ಹೋಟೆಲ್ ಹಳ್ಳಿ ಮನೆ ಹೋಟ್ಲ್ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೆ, ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾವಿವಾಗ ಊಟ ಮುಗಿಸ್ಕೊಂಡು ಪಯಣ ಅಂತ ಒಂದು ಮ್ಯೂಸಿಯಂ ಇದೆಯಲ್ಲ, ಮೈಸೂರಿನ ಮ್ಯೂಸಿಯಂ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.